ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಬೆಳವಣಿಗೆ ಆಗಿದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ. ಶರಣಾದ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನು ಪತ್ತೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕಿನ ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕಾಡಿನ ಮಧ್ಯೆ ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳಿರೋದು ಪತ್ತೆಯಾಗಿದೆ. ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ರಂತೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ದ 6 ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುದೊಡ್ಡ ಪ್ರಶ್ನೆ ಇತ್ತು, ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅಂತ. ಯಾಕಂದ್ರೆ ನಕ್ಸಲರು ಶರಣಾಗ್ತಾರೆ ಅಂದ್ರೆ ಆ ಪ್ರಕ್ರಿಯೆ ಹೇಗೆ ಸಾಗಬೇಕಾಗಿತ್ತು ಅಂದ್ರೆ ಮೊದಲು ಅವರ ಶಸ್ತ್ರಾಸ್ತ್ರಗಳನ್ನ ಅವರೇ ಅದನ್ನ ಸರೆಂಡರ್ ಮಾಡಬೇಕಾಗಿತ್ತು. ಅದನ್ನ ಮಾಡದೆ ಹೇಗೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು ಅನ್ನೋದು ಪ್ರಶ್ನೆ ಇತ್ತು. ಬಟ್ ಅದೇ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹುದೊಡ್ಡ ಪ್ರಶ್ನೆಯಾಗಿದ್ದು ಶಸ್ತ್ರಾಸ್ತ್ರಗಳು ಎಲ್ಲಿ ಅಂತ ಈಗ ಅದರ ಪತ್ತೆಯಾಗಿದೆ. ನೆಕ್ಸ್ಟ್ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ? ಶ್ರುತಿ, ಏನು 6 ಜನ ನಕ್ಸಲರು ಶರಣಾಗಿದ್ರು ಜನವರಿ 8ನೇ ತಾರೀಕು. ಈ ವೇಳೆಯಲ್ಲಿ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗಿದ್ವು. ಏನು ಶರಣಾದಂತ ನಕ್ಸಲರು ತಮ್ಮ ಮಾರಕಾಸ್ತ್ರಗಳು, ತಮ್ಮ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಿಲ್ಲ. ಇದನ್ನ ನೋಡ್ತಾ ಇದ್ರೆ ಗೌರ್ಮೆಂಟ್ ಪ್ರಚಾರಕ್ಕೋಸ್ಕರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಗೊತ್ತಾಗ್ತಾ ಇರೋದು ಏನಂತಂದ್ರೆ ಆ ಆರೋಪಿಗಳ ಬಳಿ ಇದ್ದಂತ 6-8ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಚಿಕ್ಕಮಗಳೂರಿನ ಮೇಗೂರು ವ್ಯಾಪ್ತಿಯಲ್ಲಿ, ಅರಣ್ಯ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ನಮ್ಮ ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಶಸ್ತ್ರಾಸ್ತ್ರಗಳ ಸಹಿತವಾಗಿ ಆದ್ರೂ ಸರೆಂಡರ್ ಆಗ್ಬೋದು, ಶಸ್ತ್ರಾಸ್ತ್ರ ರಹಿತವಾಗಿ ಬೇಕಾದ್ರೂ ಸರೆಂಡರ್ ಆಗ್ಬೋದು ಅಂತೇಳಿ. ಆದ್ರೆ ಇವರು ಎಲ್ಲಿಂದ ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಂಡಿದ್ರು ಮತ್ತೆ ಯಾರು ಇವರಿಗೆ ಸಪ್ಲೈ ಮಾಡ್ತಾ ಇದ್ರು, ಯಾಕಂದ್ರೆ ಇವ್ರ ಹತ್ರ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಯಾವುವು ಲೀಗಲ್ ಆಗಿ ಇರೋದಿಲ್ಲ. ಹೀಗಾಗಿ ಯಾರು ಇವರಿಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿದ್ರು ಈ ಎಲ್ಲದರ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಒಂದ್ ವೇಳೆ ಇವರು ನೀಡದೆ ಅದರ ಮಾಹಿತಿ ತನಿಖಾ ಸಂಸ್ಥೆಗಳ ಬಳಿ ಇದ್ರೆ ಇವರ ಒಂದು ಶರಣಾಗತಿಯನ್ನ ರದ್ದು ಮಾಡಿ ಅಂತೇಳಿ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಶಸ್ತ್ರಾಸ್ತ್ರಗಳನ್ನ ತೋರಿಸಿದ್ದು, ಇನ್ನು ಈ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು ಮತ್ತೆ ಯಾವೆಲ್ಲ ಅಪರಾಧ ಪ್ರಕರಣಗಳಲ್ಲಿ ಈ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಲಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಶರಣಾಗಿರತಕ್ಕಂಥ ನಕ್ಸಲರಿಂದ ಇನ್ನು ಮುಂದೆ ಪೊಲೀಸರು ಕಲೆ ಹಾಕೋದಂತೂ. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಬೆಳವಣಿಗೆ ಆಗಿದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ. ಶರಣಾದ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕಿನ ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕಾಡಿನ ಮಧ್ಯೆ ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳಿರೋದು ಪತ್ತೆಯಾಗಿದೆ. ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ರಂತೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ದ 6 ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುದೊಡ್ಡ ಪ್ರಶ್ನೆ ಇತ್ತು, ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅಂತ. ಯಾಕಂದ್ರೆ ನಕ್ಸಲರು ಶರಣಾಗ್ತಾರೆ ಅಂದ್ರೆ ಆ ಪ್ರಕ್ರಿಯೆ ಹೇಗೆ ಸಾಗಬೇಕಾಗಿತ್ತು ಅಂದ್ರೆ ಮೊದಲು ಅವರ ಶಸ್ತ್ರಾಸ್ತ್ರಗಳನ್ನ ಅವರೇ ಅದನ್ನ ಸರೆಂಡರ್ ಮಾಡಬೇಕಾಗಿತ್ತು. ಅದನ್ನ ಮಾಡದೆ ಹೇಗೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು ಅನ್ನೋದು ಪ್ರಶ್ನೆ ಇತ್ತು. ಬಟ್ ಅದೇ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹುದೊಡ್ಡ ಪ್ರಶ್ನೆಯಾಗಿದ್ದು ಶಸ್ತ್ರಾಸ್ತ್ರಗಳು ಎಲ್ಲಿ ಅಂತ ಈಗ ಅದರ ಪತ್ತೆಯಾಗಿದೆ. ನೆಕ್ಸ್ಟ್ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ? ಶ್ರುತಿ, ಏನು 6 ಜನ ನಕ್ಸಲರು ಶರಣಾಗಿದ್ರು ಜನವರಿ 8ನೇ ತಾರೀಕು. ಈ ವೇಳೆಯಲ್ಲಿ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗಿದ್ವು. ಏನು ಶರಣಾದಂತ ನಕ್ಸಲರು ತಮ್ಮ ಮಾರಕಾಸ್ತ್ರಗಳು, ತಮ್ಮ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಿಲ್ಲ. ಇದನ್ನ ನೋಡ್ತಾ ಇದ್ರೆ ಗೌರ್ಮೆಂಟ್ ಪ್ರಚಾರಕ್ಕೋಸ್ಕರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಗೊತ್ತಾಗ್ತಾ ಇರೋದು ಏನಂತಂದ್ರೆ ಆ ಆರೋಪಿಗಳ ಬಳಿ ಇದ್ದಂತ 6-8ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಚಿಕ್ಕಮಗಳೂರಿನ ಮೇಗೂರು ವ್ಯಾಪ್ತಿಯಲ್ಲಿ, ಅರಣ್ಯ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ನಮ್ಮ ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಶಸ್ತ್ರಾಸ್ತ್ರಗಳ ಸಹಿತವಾಗಿ ಆದ್ರೂ ಸರೆಂಡರ್ ಆಗ್ಬೋದು, ಶಸ್ತ್ರಾಸ್ತ್ರ ರಹಿತವಾಗಿ ಬೇಕಾದ್ರೂ
ಸರೆಂಡರ್ ಆಗ್ಬೋದು ಅಂತೇಳಿ. ಆದ್ರೆ ಇವರು ಎಲ್ಲಿಂದ ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಂಡಿದ್ರು ಮತ್ತೆ ಯಾರು ಇವರಿಗೆ ಸಪ್ಲೈ ಮಾಡ್ತಾ ಇದ್ರು, ಯಾಕಂದ್ರೆ ಇವ್ರ ಹತ್ರ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಯಾವುವು ಲೀಗಲ್ ಆಗಿ ಇರೋದಿಲ್ಲ. ಹೀಗಾಗಿ ಯಾರು ಇವರಿಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿದ್ರು ಈ ಎಲ್ಲದರ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಒಂದ್ ವೇಳೆ ಇವರು ನೀಡದೆ ಅದರ ಮಾಹಿತಿ ತನಿಖಾ ಸಂಸ್ಥೆಗಳ ಬಳಿ ಇದ್ರೆ ಇವರ ಒಂದು ಶರಣಾಗತಿಯನ್ನ ರದ್ದು ಮಾಡಿ ಅಂತೇಳಿ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡೋ ಸಾಧ್ಯತೆಗಳಿರ್ತವೆ. ಹೀಗಾಗಿ ಶಸ್ತ್ರಾಸ್ತ್ರಗಳನ್ನ ತೋರಿಸಿದ್ದು, ಇನ್ನು ಈ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು ಮತ್ತೆ ಯಾವೆಲ್ಲ ಅಪರಾಧ ಪ್ರಕರಣಗಳಲ್ಲಿ ಈ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಲಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಶರಣಾಗಿರತಕ್ಕಂಥ ನಕ್ಸಲರಿಂದ ಇನ್ನು ಮುಂದೆ ಪೊಲೀಸರು ಕಲೆ ಹಾಕೋದಂತೂ ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಬೆಳವಣಿಗೆ ಆಗಿದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ. ಶರಣಾದ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೊಪ್ಪ ತಾಲೂಕಿನ ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕಾಡಿನ ಮಧ್ಯೆ ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳಿರೋದು ಪತ್ತೆಯಾಗಿದೆ. ಭೂಮಿ ಒಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ರಂತೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ದ 6 ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುದೊಡ್ಡ ಪ್ರಶ್ನೆ ಇತ್ತು, ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅಂತ. ಯಾಕಂದ್ರೆ ನಕ್ಸಲರು ಶರಣಾಗ್ತಾರೆ ಅಂದ್ರೆ ಆ ಪ್ರಕ್ರಿಯೆ ಹೇಗೆ ಸಾಗಬೇಕಾಗಿತ್ತು ಅಂದ್ರೆ ಮೊದಲು ಅವರ ಶಸ್ತ್ರಾಸ್ತ್ರಗಳನ್ನ ಅವರೇ ಅದನ್ನ ಸರೆಂಡರ್ ಮಾಡಬೇಕಾಗಿತ್ತು. ಅದನ್ನ ಮಾಡದೆ ಹೇಗೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು ಅನ್ನೋದು ಪ್ರಶ್ನೆ ಇತ್ತು. ಬಟ್ ಅದೇ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹುದೊಡ್ಡ ಪ್ರಶ್ನೆಯಾಗಿದ್ದು ಶಸ್ತ್ರಾಸ್ತ್ರಗಳು ಎಲ್ಲಿ ಅಂತ, ಈಗ ಅದರ ಪತ್ತೆಯಾಗಿದೆ. ನೆಕ್ಸ್ಟ್ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ? ಶ್ರುತಿ, ಏನು 6 ಜನ ನಕ್ಸಲರು ಶರಣಾಗಿದ್ರು ಜನವರಿ 8ನೇ ತಾರೀಕು. ಈ ವೇಳೆಯಲ್ಲಿ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗಿದ್ವು. ಏನು ಶರಣಾದಂತ ನಕ್ಸಲರು ತಮ್ಮ ಮಾರಕಾಸ್ತ್ರಗಳು, ತಮ್ಮ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಿಲ್ಲ. ಇದನ್ನ ನೋಡ್ತಾ ಇದ್ರೆ ಗೌರ್ಮೆಂಟ್ ಪ್ರಚಾರಕ್ಕೋಸ್ಕರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಗೊತ್ತಾಗ್ತಾ ಇರೋದು ಏನಂತಂದ್ರೆ ಆ ಆರೋಪಿಗಳ ಬಳಿ ಇದ್ದಂತ 8ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಚಿಕ್ಕಮಗಳೂರಿನ ಮೇಗೂರು ವ್ಯಾಪ್ತಿಯಲ್ಲಿ, ಅರಣ್ಯ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ನಮ್ಮ ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಶಸ್ತ್ರಾಸ್ತ್ರಗಳ ಸಹಿತವಾಗಿ ಆದ್ರೂ ಸರೆಂಡರ್ ಆಗ್ಬೋದು, ಶಸ್ತ್ರಾಸ್ತ್ರ ರಹಿತವಾಗಿ ಬೇಕಾದ್ರೂ ಸರೆಂಡರ್ ಆಗ್ಬೋದು ಅಂತೇಳಿ. ಆದ್ರೆ ಇವರು ಎಲ್ಲಿಂದ ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಂಡಿದ್ರು ಮತ್ತೆ ಯಾರು ಇವರಿಗೆ ಸಪ್ಲೈ ಮಾಡ್ತಾ ಇದ್ರು, ಯಾಕಂದ್ರೆ ಇವ್ರ ಹತ್ರ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಯಾವುವು ಲೀಗಲ್ ಆಗಿ ಇರೋದಿಲ್ಲ. ಹೀಗಾಗಿ ಯಾರು ಇವರಿಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿದ್ರು ಈ ಎಲ್ಲದರ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಒಂದ್ ವೇಳೆ ಇವರು ನೀಡದೆ ಅದರ ಮಾಹಿತಿ ತನಿಖಾ ಸಂಸ್ಥೆಗಳ ಬಳಿ ಇದ್ರೆ ಇವರ ಒಂದು ಶರಣಾಗತಿಯನ್ನ ರದ್ದು ಮಾಡಿ ಅಂತೇಳಿ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡೋ ಸಾಧ್ಯತೆಗಳಿರ್ತವೆ. ಹೀಗಾಗಿ ಶಸ್ತ್ರಾಸ್ತ್ರಗಳನ್ನ ತೋರಿಸಿದ್ದು, ಇನ್ನು ಈ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು ಮತ್ತೆ ಯಾವೆಲ್ಲ ಅಪರಾಧ ಪ್ರಕರಣಗಳಲ್ಲಿ ಈ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಲಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಶರಣಾಗಿರತಕ್ಕಂಥ ನಕ್ಸಲರಿಂದ ಇನ್ನು ಮುಂದೆ ಪೊಲೀಸರು ಕಲೆ ಹಾಕೋದಂತೂ ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.